ಅಂತೇಳಿ ಹೊರಟಿದ್ದಾರೆ. ಇದರ ಹಿಂದಿನ ಉದ್ದೇಶ ಏನು? ಮುಖ್ಯಮಂತ್ರಿಗಳಿಗೆ ಇದು ಒಪ್ಪಿತ? ಅವರದ್ದೇ ಪಕ್ಷದ ಕೆಲ ನಾಯಕರುಗಳು ಇದನ್ನು ಯಾಕೆ ಒಪ್ತಾ ಇಲ್ಲ? ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಒಂದೂವರೆ ವರ್ಷದ ಬಳಿಕ ಶೀಲ್ಡ್ ಕವರ್ ಓಪನ್ ಮಾಡ್ತಿರೋದು ಯಾಕೆ ಮುಖ್ಯಮಂತ್ರಿಗಳು? ಅವ್ರ ಪಕ್ಷದಲ್ಲೇ ಅವರಿಗೆ ಇದಕ್ಕೆ ವಿರೋಧ ಯಾಕೆ? ಮುಖ್ಯಮಂತ್ರಿಗಳು ಜಾರಿಗೆ ತಂದ್ರೆ ಯಾರಿಗೆ ಅನುಕೂಲ ಆಗುತ್ತೆ? ಇದೆಲ್ಲವೂ ಭಾರಿ ಕುತೂಹಲ ಇದೆ. ಸಿದ್ದರಾಮಯ್ಯ ಜಾತಿ ಜನಗಣತಿಯಲ್ಲಿ ಮುಸ್ಲಿಮರೇ ನಂಬರ್ 1 ಅಂದ್ರ, ಅಲ್ಪಸಂಖ್ಯಾತರ ಮೀಸಲಾತಿ ಡಬಲ್ ತ್ರಿಬಲ್ ಆಗತ್ತಾ ಇದೇನಾದರೂ ಜಾರಿ ಆದರೆ? 4% 8% ಏರಿಕೆ ಆಗುತ್ತಾ ರಿಸರ್ವೇಷನ್? ಜಾತಿ ಜನಗಣತಿಯಲ್ಲಿ ಮುಸ್ಲಿಮರಿಗೆ ಬಂಪರ್ ಗಿಫ್ಟ್ ಕೊಡೋದಕ್ಕೆ ಹೊರಟಿದ್ದಾರೆ. ಜಾತಿ ರಿಪೋರ್ಟ್ನಲ್ಲಿ ಮುಸ್ಲಿಮರ ಸಂಖ್ಯೆ 75 ಲಕ್ಷ. ಜನಸಂಖ್ಯೆಯಲ್ಲಿ ಮುಸ್ಲಿಮರದ್ದು 18.09% ಪಾಲು. ವೀರಶೈವರ ಪ್ರತ್ಯೇಕ ಹಿನ್ನೆಲೆ ನಂಬರ್ 1 ಆದ್ರ ಮುಸ್ಲಿಮರನ್ನು ಒಂದಿಷ್ಟು ಉಲ್ಟಾ ಆಗತ್ತೆ. ಏನು ಅನ್ಕೊಂಡಿದ್ರಿ ಇವರು? ಅದು ಉಲ್ಟಾ ಆಗತ್ತೆ ಅನ್ನೋದ್ರ ಬಗ್ಗೆ ಇವರಿಗಂತೂ ಗೊಂದಲ ಇದೆ. ಮತ್ತು ಈಗಾಗಲೇ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ CM ಸಿದ್ದರಾಮಯ್ಯ ಅವರು ಬಹಳ ಹುಮ್ಮಸ್ಸನ್ನ ತೋರಿಸ್ತಾ ಇದ್ರೆ, ಒಂದಿಷ್ಟು ಇನ್ಡೆಪ್ತ್ ಹೋಗ್ಬೇಕಂತ ಹೇಳಿದ್ರೆ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಈಗಾಗಲೇ ಅದನ್ನ ಮಂಡಿಸಿ ಆಯಿತು. ಸೊ ಬಹಳ ಹುಮ್ಮಸ್ನಿಂದ ಮಂಡಿಸಿದ್ರು. ಅದು ಕೂಡ ಯಂಗ್ ಲೀಡರ್, ಸಿದ್ದರಾಮಯ್ಯ ಅವರಿಗಿಂತ ಯಂಗ್ ಲೀಡರ್ ಮೊನ್ನೆ ಬಂದಂತ ಅದು ಕೂಡ CM ಆದವರು ಮಂಡಿಸಿ ಬಿಟ್ರು. ಗುಜರಾತ್ ಅಲ್ಲೂ ಕೂಡ ಒಂದು ಅಧಿವೇಶನ ಸಂದರ್ಭದಲ್ಲಿ ಬಹಳ ಹೊಗಳೆ ಅಟ್ಟಕ್ಕೇರಿಸ್ಬಿಟ್ರು ರೇವಂತ್ ರೆಡ್ಡಿ ಅವರನ್ನ. ಆದ್ರೆ ಎಲ್ಲೋ ಒಂದ್ ಕಡೆ ಇದನ್ನ ಈ ಬುಟ್ಟಿ ಒಳಗಿಂದ ಹಾವಿದ್ದವ್ರ ತರ ಇವಾಗ ಬಿಡ್ತೀವಿ ಜಾತಿ ಜನಗಣತಿ, ಇನ್ನೊಮ್ಮೆ ಮತ್ತೆ ಬಿಡ್ತೀವಿ ಅಂತ ಹೇಳ್ಕೊಂಡು ಕಾಂಗ್ರೆಸ್ ಸರ್ಕಾರ 1.5 ವರ್ಷ ಮುಂದೂಡ್ಕೊಂಡು ಬಂತು. ಅಂತೂ ಇಂತೂ ಈ ಭಯ ಪಡ್ಸೋಕಂತೂ ಅಲ್ಲ, ಬಟ್ ಏನೋ ಒಂಥರ ನಮ್ಮ ಸರ್ಕಾರ ಇದನ್ನೊಂದು ಮಾಡಿಬಿಡ್ತು, ಒಂದು ಹಿರಿಮೆ ಹಿಗ್ಗಿತನ ಅವೆಲ್ಲವೂ ಕೂಡ ಒಂದು ಅಳವಡಿಸ್ಕೊಂಡು ಮುನ್ನಡೆಯುವಂತ ಒಂದು ಸಂಸ್ಕೃತಿ ರೂಢಿಸ್ಕೊಂಡು ನಾವು ಬಂದಿದ್ವಿ. ಜಾತ್ಯತೀತತೆ ನಾವು ಸಿದ್ದರಾಮಯ್ಯವರು ಅಂತ ಕರೆಸ್ಕೊಳ್ಳೋದಕ್ಕೂ ಕೂಡ ಇದು ಎಲ್ಲ ಒಂದ್ ಕಡೆ ಜಾತಿ ಜನಗಣತಿ ವರದಿಯನ್ನ ಬಿಡುಗಡೆ ಮಾಡಿ ನಾವು ಒಂದು ಹೆಸರು ಮಾಡೋಣ ಅಂತ ಆ ಹುಮ್ಮಸ್ ಇರಬಹುದಾ ಅಂತ. ಹೌದು, ಖಂಡಿತ. ಈಗ ಜಾತಿ ಜನಗಣತಿಯನ್ನ ಜಾರಿ ಮಾಡಿದ್ರು ಅನ್ನೋದಾದ್ರೆ ಕೆಲವು ಮೀಸಲಾತಿ ವಿಚಾರವಾಗಿ ನೋಡಿ, ಕೆಲವು ಸಮುದಾಯಗಳಿಗೆ ಇದರಿಂದಾಗಿ ಭಾರಿ ಹೊಡೆತ ಬೀಳುತ್ತೆ. ಅದ್ರ ಜೊತೆಗೆ ನೀವು ಹೇಳ್ದಂಗೆ ಬೇರೆ ಬೇರೆ ರಾಜ್ಯದಲ್ಲಿ ಜಾರಿ ಮಾಡಿದೆ. ಅದ್ರ ಜೊತೆಗೆ ಹೈಕಮಾಂಡ್ ಇದ್ರ ಬಗ್ಗೆ ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡಿ ಅಂತ ಹೇಳಿ ರಾಹುಲ್ ಗಾಂಧಿಯೇ ಹೇಳಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಎಲ್ಲವೂ ಕೂಡ ರೂಟ್ ಕ್ಲಿಯರ್ ಆಗಿದೆ ಜಾರಿ ಮಾಡೋದಕ್ಕೆ. ಮತ್ತೆ ಅಲ್ಪಸಂಖ್ಯಾತರಿಗೆ ಅದು ಅನುಕೂಲ ಆಗುತ್ತೆ ಅನ್ನೋ ವಿಚಾರ ಇದೆ. ಆದರೆ ಅತಿ ದೊಡ್ಡ ಸಮುದಾಯ, ನಾನು ಆಗ್ಲೇ ಹೇಳಿದಾಗೆ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದ ಭಾರಿ ವಿರೋಧ ಇದೆ. ಮತ್ತೆ ವೀರಶೈವವು ಇದು ಪ್ರತ್ಯೇಕವಾಗಿರೋದ್ರಿಂದಾಗಿ ಇದು ಮುಸ್ಲಿಮರಿಗೆ ಅನುಕೂಲ ಆಗುತ್ತೆ ಅನ್ನೋದು ವೀರಶೈವ ಲಿಂಗಾಯತ ಸಪರೇಟ್ ಮಾಡಿದ್ರು. ಅದರಲ್ಲೂ ಮತ್ತೆ ಉಪ ಜಾತಿ ಅಂತ ತಗೊಂಡು ಬಂದು ಪ್ರವರ್ಗ ಅದೆಲ್ಲ ಮಾಡ್ಬಿಟ್ಟು ಈಗ ಮತ್ತೆ ಒಗ್ಗೂಡಿಸುವಂತ ಪ್ರಯತ್ನ ಈಗ ನೆಕ್ಸ್ಟ್ ಬಿಜೆಪಿ ಸರ್ಕಾರ ಬಂದು ಇದನ್ನ ಮಾಡತ್ತಾ, ಅಥವಾ ಈಗ ಸದ್ಯಕ್ಕೂ ಡೌಟ್ ಇನ್ ಕೇಸ್ ಈ ಸರ್ಕಾರ ಇರಬೇಕಾದ್ರೆ ಮತ್ತೆ ಇದನ್ನ ಜಾರಿ ಮಾಡುತ್ತೆ ಅನ್ನುವಂಥದ್ದೇ ಈಗ ಡೌಟ್ ಕಾಡ್ತಾ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈಗ ಈ ಎಲ್ಲ ವರದಿ ಜಾರಿ ಆಯ್ತು ಅನ್ನೋದಾದ್ರೆ ಕೆಲ ಪಕ್ಷದ ಒಳಗಿನ ಕೆಲವರ ವಿರೋಧ ಇದೆ. ಹಾಗೆ ವಿರೋಧ ಪಕ್ಷದವರು ಕೂಡ ಇದನ್ನು ಒಪ್ಪೋದಕ್ಕೆ ರೆಡಿ ಇಲ್ಲ. ಅವರೆಲ್ಲರೂ ಕೂಡ ಹೇಳ್ತಿರೋದು ಹಿಂಗೇನೆ ನೋಡಿ, ನೀವು ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡಿ, ಆದರೆ ವೈಜ್ಞಾನಿಕವಾಗಿ ಜಾರಿ ಮಾಡಿ. 2015ರ ಸೆನ್ಸಸ್ ಅನ್ನ ನೋಡ್ಕೊಂಡು ನೀವು ಇದನ್ನ ಜಾರಿ ಮಾಡೋದಾದ್ರೆ 2015ರಿಂದ 25 ವರ್ಷ, 10 ವರ್ಷ ಆಗಿದೆ. ಈಗ 2025, 2015ರ ವರದಿಯನ್ನು ನೀವು ಜಾರಿ ಮಾಡ್ತೀರ ಅನ್ನೋದಾದ್ರೆ ಈಗ ಅದರಲ್ಲಿ ಬದಲಾವಣೆ ಅಂತೂ ಖಂಡಿತ ಆಗಿದೆ. ನೀವು ಯಥಾವತ್ತಾಗಿ ನೀವು ಜಾರಿ ಮಾಡೋದಕ್ಕೆ ಹೊರಟಿದ್ದೀರಲ್ಲ, ಇದ್ರ ಬಗ್ಗೆ ಒಂದಿಷ್ಟು ಲೆಕ್ಕಾಚಾರಗಳಾಗಬೇಕು. ಮತ್ತೆ ಏನು ಎತ್ತ ಅನ್ನೋದ್ರ ಬಗ್ಗೆ ನಮಗೂ ಕೂಡ ಮಾಹಿತಿ ಕೊಡಬೇಕು ಅನ್ನೋದನ್ನು ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಎಲ್ಲರಿಗೂ ಕೂಡ ಮುಕ್ತವಾಗಿ ನೋಡಿ, ಜಾತಿ ಜನಗಣತಿಯ ವರದಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಈ ರೀತಿ ಕೊಟ್ಟಿದೆ ನಮಗೆ, ಇದನ್ನ ಪರಿಶೀಲನೆ ಮಾಡಿ ನೀವು ಕೂಡ ಇದನ್ನು ಅಧ್ಯಯನ ಮಾಡಿ ಆನಂತರ ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನೋ ವಿಚಾರ ಇದೆ. ನೋಡುವ ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಆದರೆ ಸಣ್ಣ ವಿಚಾರ ಅಂತೂ ಖಂಡಿತ ಅಲ್ಲ. ಪ್ರತಿಪಕ್ಷಗಳು ಆಡಳಿತ ಪಕ್ಷದ ನಡುವೆ ಇದೊಂದು ರೀತಿಯಲ್ಲಿ ಗೊಂದಲದ ಗೂಡಾಗಿದೆ, ಜಟಾಪಟಿ ಕಾರಣ ಆಗಿದೆ. ಸಿದ್ದರಾಮಯ್ಯ ಮಾತ್ರ ಜಾರಿಗೆ ತರಲೇಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದಂಗೆ ಎಲ್ಲವೂ ಕೂಡ ನಡೀತು ಅನ್ನೋದಾದರೆ ಜಾತಿ ಜನಗಣತಿ ವರದಿ ಜಾರಿ ಆಗುತ್ತೆ. ಜಾರಿ ಆಯಿತು ಅನ್ನೋದಾದರೆ ಇವರೊಳಗಿನ ಈ ಗೊಂದಲಗಳು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮುಂದಿದ್ದು ನೋಡೋಣ. ಜಾತಿ ಜನಗಣತಿ ಕಿಚ್ಚು ಜೋರಾಗಿದೆ. ಸಿದ್ದು ಜಾತಿ ರಿಪೋರ್ಟ್ ಬಹಿರಂಗ ಆಗಿದೆ. ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಎಲ್ಲೆ ಮೀರ್ತಾ ಇದೆ. ಗುರುವಾರದ ಸಚಿವ ಸಂಪುಟ ಸಭೆಯಲ್ಲಿ ಇದು ಜಾರಿ ಆಗುತ್ತಾ ಅನ್ನುವ ಒಂದು ಕುತೂಹಲ ಇದೆ, ಅಥವಾ ಇದು ಮುಂದೂಡಿಕೆ ಆಗುತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಕುತೂಹಲ ಇದೆ. ಸದ್ಯ ಸಿದ್ದರಾಮಯ್ಯ ಅವರ ಕೈಯಲ್ಲಿದೆ. ಅದ್ರ ಜೊತೆಗೆ ಅವರ ಸಚಿವ ಸಂಪುಟ ಇದಕ್ಕೆ ಒಪ್ಪಿಗೆ ಕೊಡುತ್ತಾ
ಒಳಗಿನ ಪಕ್ಷದ ಒಳಗಿನ ಒತ್ತಡಗಳು ಇವರನ್ನ ಮತ್ತೆ ಈ ಕುರಿತಾಗಿ ತಿರುವೆ ಹಾಗೆ ಮಾಡುತ್ತಾ ಎಲ್ಲವೂ ಕುತೂಹಲ ಇದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ, ಮೊದಲು ನೋಡೋಣ ಬನ್ನಿ. ಕರ್ನಾಟಕದಲ್ಲಿ ಯಾವ ಜಾತಿಯ ಜನಸಂಖ್ಯೆ ಎಷ್ಟು? ಜಾತಿ ಗಣತಿಯ ಅಂಕಿ ಅಂಶ ಕೊನೆಗೂ ಬಹಿರಂಗ. ರಾಜ್ಯ ಸರ್ಕಾರದ ದಶಕದ ಬಳಿಕ ಜಾತಿ ಜನಗಣತಿಗೆ ಮೆತ್ತಿದ ಧೂಳು ಜಾಡಿಸಿದೆ. ಕಳೆದ ವರ್ಷ ಕೈ ಸೇರಿದ್ರೂ ಈಗ ವರದಿ ಜಾರಿಗೆ ಮುಹೂರ್ತ ಕೂಡಿ ಬಂದಿದೆ. ಮೊನ್ನೆ ಸಚಿವ ಸಂಪುಟದಲ್ಲಿ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ 2015 ಮಂಡನೆ ಆಗಿದೆ. ಸಮಗ್ರ ಚರ್ಚೆಗೆ ಮುಂದಿನ ಗುರುವಾರದ ಸಚಿವ ಸಂಪುಟ ಸಭೆಯಲ್ಲಿ ಮುಹೂರ್ತ ನಿರ್ಣಯ ಆಗಿದೆ. ಈ ಮಧ್ಯೆ ಜಾತಿ ಜನಗಣತಿಯ ಮಾಹಿತಿ ಹೊರಬಿದ್ದಿದೆ. ಬಹುನಿರೀಕ್ಷಿತ ಜಾತಿ ಗಣತಿ ವರದಿಯ ಅಂಕಿ ಅಂಶ ಬಹಿರಂಗ ಆಗಿದೆ. ಈ ಸಮೀಕ್ಷೆಗೆ ಒಟ್ಟು 5,98,14,942 ಜನರು ಒಳಪಟ್ಟಿದ್ದಾರೆ. ಇನ್ನು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕ ಮಾಹಿತಿ ಪ್ರಕಾರ ಜಾತಿವಾರು ಜನಸಂಖ್ಯೆಯ ಅಂಕಿ ಅಂಶ ಹೀಗಿದೆ. ಯಾವ ಜಾತಿ ಜನಸಂಖ್ಯೆ ಎಷ್ಟು? ಜಾತಿ ಜನಗಣತಿಯ ವರದಿಯಲ್ಲಿ ಪ್ರವರ್ಗ 1A ನಲ್ಲಿ ಒಟ್ಟು ಜನಸಂಖ್ಯೆ 34,96,638, ಪ್ರವರ್ಗ 1B ನಲ್ಲಿ 73,92,313 ಜನರು. ಇನ್ನು ಪ್ರವರ್ಗ 2A ನಲ್ಲಿ 77,78,209 ಮಂದಿ, ಪ್ರವರ್ಗ 2B ನಲ್ಲಿ 75,25,880 ಜನರಿದ್ದಾರೆ. ಪ್ರವರ್ಗ 3 ಜನಸಂಖ್ಯೆ 72,99,577 ಇದ್ರೆ ಪ್ರವರ್ಗ 3B ಜನಸಂಖ್ಯೆ 81,37,536 ಇದೆ. ಪರಿಶಿಷ್ಟ ಜಾತಿ ಜನಸಂಖ್ಯೆ 1,09,29,347 ಮಂದಿ, ಪರಿಶಿಷ್ಟ ಪಂಗಡ 42,81,289 ಜನ, ಸಾಮಾನ್ಯ ವರ್ಗದಲ್ಲಿ 29,74,153 ಜನರನ್ನ ಗುರುತಿಸಿದ್ದಾರೆ. ಸರ್ಕಾರಕ್ಕೆ ಆಯೋಗ ಶಿಫಾರಸುಗಳೇನು? ಹಿಂದುಳಿದ ವರ್ಗಗಳ ಮೀಸಲಾತಿ 5 ವಿಭಾಗಗಳಲ್ಲಿ ವರ್ಗೀಕರಣವಾಗಿದೆ. ಪ್ರವರ್ಗ 1 2 ವಿಭಾಗಗಳನ್ನಾಗಿ ಮಾಡಿ ವರ್ಗೀಕರಣ ಮಾಡಲಾಗಿದೆ. 1A ಮತ್ತು 1B ಎಂದು ವರ್ಗೀಕರಿಸುವಂತೆ ಶಿಫಾರಸು ಆಗಿದೆ. ಕಾಯಕ, ಕುಲಕಸುಬು ಆಧಾರಿತ, ಅಲೆಮಾರಿ, ಅರೆ ಅಲೆಮಾರಿ ಸಮುದಾಯಗಳಿಗೆ ಈ ವರ್ಗೀಕರಣದಲ್ಲಿ ಮನ್ನಣೆ ನೀಡಲಾಗಿದೆ. ಹಾಲಿ ಇರುವ ಪ್ರವರ್ಗ 1ಕ್ಕೆ 4% ಮೀಸಲಾತಿ ಇದೆ. ಇದನ್ನು 2 ಭಾಗಗಳನ್ನಾಗಿ ಮಾಡಿ 1Aಗೆ 6%, 1Bಗೆ 12% ಮೀಸಲಾತಿಗೆ ಸಲಹೆ ನೀಡಲಾಗಿದೆ. ಹಿಂದುಳಿದ ವರ್ಗಕ್ಕೆ ಲಾಸ್, ಮುಸ್ಲಿಮರಿಗೆ ಬಂಪರ್. ಹಾಲಿ 2Aಗೆ ಇರುವ 15% ಮೀಸಲಾತಿಯನ್ನ 10% ಇಳಿಸುವಂತೆ ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆ. ಆದರೆ 2B ಅಂದರೆ ಮುಸ್ಲಿಂ ಸಮುದಾಯಕ್ಕಿರುವ 4% ಮೀಸಲಾತಿಯನ್ನ ಡಬಲ್ ಅಂದರೆ 8% ಏರಿಸುವುದಕ್ಕೆ ಶಿಫಾರಸು ಮಾಡಲಾಗಿದೆ. ಹಾಗೆ 3Aಗಿರುವ 4% ಮೀಸಲಾತಿಯನ್ನ 7% ಏರಿಸುವುದಕ್ಕೆ ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆ. ಇನ್ನು 5% ಇರುವ 3B ಮೀಸಲಾತಿಯನ್ನ 8% ಹೆಚ್ಚಿಸುವಂತೆ ಜಾತಿ ಗಣತಿ ವರದಿ ಹೇಳಿದೆ. ಪವನ್ ಕೆ ಲಕ್ಷ್ಮೀಕಾಂತ್, ರಿಪಬ್ಲಿಕ್ ಕನ್ನಡ. ಜಾತಿ ಜನಗಣತಿ ವರದಿಯನ್ನು ಯಾರೇ ಅದನ್ನು ಜಾರಿ ಮಾಡೋದಕ್ಕೆ ಹೋದರೂ ಕೂಡ ಅಲ್ಲಿ ಒಂದಿಷ್ಟು ವಿರೋಧಗಳಂತೂ ಖಂಡಿತವಾಗ್ಲೂ ಕೂಡ ಇರುತ್ತೆ. ಇವರು 2015ರ ಸೆನ್ಸಸ್ಸನ್ನು ಮುಂದಿಟ್ಕೊಂಡು ಜಾರಿ ಮಾಡೋದಕ್ಕೆ ಹೊರಟಿರೋದು. ಈಗ ಹಂಗಿಲ್ಲ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಆಯಾ ಸಮುದಾಯಗಳು ಮಾತಾಡ್ತವೆ. ಈಗಲೂ ಕೂಡ ಹಾಗಾದರೆ ಜಾತಿ ಜನಗಣತಿ ವರದಿ ಜಾರಿ ಮಾಡೋದಕ್ಕೆ ಯಾವ ಸಮುದಾಯ ಉತ್ಸುಕವಾಗಿದೆ, ಯಾರ ವಿರೋಧ ಇದೆ, ವಿರೋಧ ಮಾಡೋದಾದರೆ ಯಾಕೆ, ಜಾರಿ ಮಾಡಲೇಬೇಕು ಅನ್ನೋದಾದರೆ ಯಾಕೆ, ಇದು ವೈಜ್ಞಾನಿಕವಾಗಿ ಜಾರಿ ಮಾಡಬೇಕು ಅನ್ನೋದಾದರೆ ಹೇಗದು, ಇದೆಲ್ಲದರ ಕುರಿತಾಗಿ ಈಗ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಈ ಕುರಿತಾಗಿ ಮಾಹಿತಿಯನ್ನು ಕೊಡ್ತಾರೆ. ಸುರೇಶ್, ಈಗ ಸರ್ಕಾರ ಒಂದು ಗಡುವನ್ನು ಕೊಟ್ಟಿದೆ. 17ನೇ ತಾರೀಕಿನವರೆಗೆ ಈ ಕುರಿತಾಗಿ ನೀವು ಅಧ್ಯಯನ ಮಾಡಿ ಒಂದು ತೀರ್ಮಾನಕ್ಕೆ ಬರೋಣ ಅಂತ ಹೇಳಿದೆ. ಕೆಲವರ ವಿರೋಧವೂ ಕೂಡ ಇದೆ. ಆಡಳಿತ ಪಕ್ಷದಲ್ಲೂ ವಿರೋಧ ಇದೆ, ಹಾಗೆ ವಿರೋಧ ಪಕ್ಷದಲ್ಲೂ ಕೂಡ ಇದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳಿದ್ದಾವೆ. ಈಗ ಜಾರಿ ಮಾಡಲೇಬೇಕು ಅನ್ನೋದಾದರೆ ಅದರ ಹಿಂದಿನ ಉದ್ದೇಶ ಏನು, ಜಾರಿ ಮಾಡಬಾರ್ದು ಅನ್ನೋದಾದರೆ ಅದರ ಹಿಂದಿನ ಉದ್ದೇಶ ಏನು? ಈಗ ಮುಸ್ಲಿಮರಿಗೆ ಇದು ಜಾರಿ ಆಯಿತು ಅನ್ನೋದಾದರೆ ಅವ್ರದ್ದೇ ದೊಡ್ಡ ಸಮುದಾಯ ಆಗುತ್ತೆ ಅಥವಾ ಅವ್ರದ್ದೇ ದೊಡ್ಡ ಕಮ್ಯುನಿಟಿ ಆಗುತ್ತೆ ಅನ್ನೋ ಚರ್ಚೆಗಳೆಲ್ಲವೂ ಕೂಡ ಇದೆ. ವಾಟ್ ನೆಕ್ಸ್ಟ್? ಸರ್ಕಾರ ಹಿಂಗೆ ಈ ಥರದ್ದೊಂದು ಚರ್ಚೆ ಬಂತು ಅಂತ ಹೇಳಿದ್ರೆ ಸರ್ಕಾರ ಏನು ಮಾಡೋದಕ್ಕೆ ಹೊರಡ್ಬೋದು? ಅಥವಾ ಈಗ ಅತಿ ದೊಡ್ಡ ಸಮುದಾಯಗಳ ಸಂಖ್ಯೆ ಕಮ್ಮಿ ಆಗುತ್ತೆ ಅನ್ನೋದಾದರೆ ಅವ್ರು ಇದಕ್ಕೆ ಒಪ್ತಾರಾ? ಏನಾಗ್ಬೋದು ಇದು ಮುಂದೆ ಅಂತ?
ಎಸ್ ರಂಜಿತ್, ಮೊದಲನೇದಾಗಿ ನಾವು ಜಾತಿ ಜನಗಣತಿಯಲ್ಲಿ ಈ ಬಾರಿ ಕಾಂತರಾಜು ಆಯೋಗದ ಶಿಫಾರಸು ಏನಿದೆ ಅದರ ಪ್ರಕಾರ ಇರತಕ್ಕಂಥ ಜಾತಿ ಜನಗಣತಿಯ ಅಂಕಿಅಂಶಗಳನ್ನ ಈಗಾಗಲೇ ತಾವು ನೋಡ್ತಾ ಇರ್ಬೋದು. ಆ ಅಂಕಿಅಂಶದಲ್ಲಿ ನಮ್ಮಲ್ಲಿ ಏನು ಡಿಸ್ಪ್ಲೇ ಆಗ್ತದೆ ಈಗ ಗೊತ್ತಿರೋ ಹಾಗೆ ಈ ಬಾರಿಯ ಅಂಕಿಅಂಶಗಳಲ್ಲಿ ಅಂದರೆ ಕಾಂತರಾಜು ಆಯೋಗದಲ್ಲಿ ಇರತಕ್ಕಂಥ ಅಂಕಿಅಂಶಗಳ ಪ್ರಕಾರ ಮುಸ್ಲಿಮರ ಸಂಖ್ಯೆ 75 ಲಕ್ಷ ಆಗಿರ್ತಕ್ಕಂಥದ್ದು. ಅಂದರೆ ರಾಜ್ಯದಲ್ಲಿರ್ತಕ್ಕಂಥ ಒಟ್ಟು ಓವರಾಲ್ ಏನು ಜನಸಂಖ್ಯೆ ಇದೆ ಅದರಲ್ಲಿ 18% ಅಂದರೆ ಪ್ರತಿಶತ 18% ಈಗ ಮುಸ್ಲಿಮರ ಸಂಖ್ಯೆ ಆಗಿರ್ತಕ್ಕಂಥ. ಅಂದರೆ ಇಡೀ ರಾಜ್ಯದಲ್ಲಿ ಪ್ರಭಾವಿ ಸಮುದಾಯವಾಗಿ ಮುಸ್ಲಿಮರು ಹೊರಹೊಮ್ಮಿರ್ತಕ್ಕಂಥದ್ದು ಈ ಕಾಂತರಾಜು ಆಯೋಗದ ವರದಿ ಪ್ರಕಾರ. ಯಾಕೆ ಆಯಿತು ಅಂತಕ್ಕಂಥ ನೋಡೋದಾದರೆ ನೋಡಿ, ಲಿಂಗಾಯತ ಮತ್ತು ವೀರಶೈವ ಲಿಂಗಾಯತ ಅಂತ ಹೇಳಿ 2 ಪಂಗಡಗಳನ್ನ ಮಾಡಿದ್ರು. ಲಿಂಗಾಯತದಲ್ಲಿ 66 ಲಕ್ಷ, ವೀರಶೈವ ಲಿಂಗಾಯತದಲ್ಲಿ 10 ಲಕ್ಷ. ಅಂದರೆ ಇಲ್ಲಿ ಪಂಗಡವನ್ನು ವಿಂಗಡಣೆ ಮಾಡಿದ್ರೆ ಗೊತ್ತಲ್ಲ, ಈ ಎರಡು ಪಾರ್ಟಾಗಿ ಮಾಡಿದ್ರಿಂದಾಗಿ ಇಲ್ಲಿ ಸಂಖ್ಯೆ ಕಡಿಮೆ ಆಯಿತು. ಇಲ್ಲ ಅಂದಿದ್ರೆ ಲಿಂಗಾಯತ ಜನಸಂಖ್ಯೆ 76 ಲಕ್ಷ ಆಗ್ತಾ ಇತ್ತು. ಸೊ ಇಲ್ಲಿ ಆಗಿರ್ತಕ್ಕಂಥದ್ದೇನು 66 ಲಕ್ಷ ಲಿಂಗಾಯತ, 10 ಲಕ್ಷ ವೀರಶೈವ ಲಿಂಗಾಯತ. ಇನ್ನು ಒಕ್ಕಲಿಗ ಸಂಖ್ಯೆಯನ್ನು ಕೂಡ ನೋಡೋದಾದರೆ ಕೇವಲ 66 ಲಕ್ಷ. ಅಂದರೆ ರಾಜ್ಯ ರಾಜಕಾರಣದ ದಿಕ್ಸೂಚಿಯನ್ನೇ ಒಂದು ರೀತಿ ಬದಲಾಯಿಸುವಂತಹ ಪ್ರಬಲ ಸಮುದಾಯಗಳಾಗಿದ್ದಂಥದ್ದು ಒಂದು ಲಿಂಗಾಯತ, ಮತ್ತೊಂದು ಒಕ್ಕಲಿಗ. ಆದರೆ ಈ ಎರಡೂ ಸಮುದಾಯದಲ್ಲೂ ಕೂಡ ರೇಸ್ನಲ್ಲಿ ಹಿಂದಿಟ್ಟು ಮುಸ್ಲಿಂ ಜನಸಂಖ್ಯೆ 75 ಅಂದರೆ 75 ಲಕ್ಷದಷ್ಟು ಜನಸಂಖ್ಯೆ ಆಗಿರ್ತಕ್ಕಂಥದ್ದು ನಂಬರ್ 1 ಜನಸಂಖ್ಯೆ ಆಗಿರ್ತಕ್ಕಂಥದ್ದು. ಇದನ್ನು ನೋಡೋದಾದರೆ ಕಾಂತರಾಜು ಆಯೋಗದ ವರದಿಯಲ್ಲಿ ಏನೆಲ್ಲ ಶಿಫಾರಸಲ್ಲಿ ಇರತಕ್ಕಂಥ ಅಂಶಗಳಿದೆ ಅದು ಯಾವನ್ನು ಕೂಡ ನಾವು ಒಪ್ಪೋದಕ್ಕೆ ತಯಾರಿಲ್ಲ ಅಂತಕ್ಕಂಥದ್ದು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದಲ್ಲಿ ಇರತಕ್ಕಂತಹ ಒಕ್ಕಲಿಗ ಹಾಗೆ ಲಿಂಗಾಯತ ನಾಯಕರ ಪ್ರಬಲವಾದಂತಹ ವಿರೋಧ ಆಗಿರ್ತಕ್ಕಂಥದ್ದು. ಹಾಗೆ ನೋಡೋದಾದರೆ ಏಪ್ರಿಲ್ 17 ಅಂದರೆ ಈಗೇನು 17ನೇ ತಾರೀಕು ಮತ್ತೆ ಒಂದು ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ. ಅದು ಜಾತಿ ಜನಗಣತಿಯ ವರದಿಯ ವಿಚಾರವಾಗಿ ಕರೆದಿರ್ತಕ್ಕಂಥದ್ದು. ಈ ಜಾತಿ ಜನಗಣತಿಯ ವಿಚಾರವಾಗಿ ಅವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಸರ್ಕಾರದ ನಡುವೆ ಒಂದಷ್ಟು ಫೈಟ್ ಆದರೂ ಕೂಡ ಅಚ್ಚರಿಲ್ಲ. ಯಾಕೆಂತಂದರೆ ಸರ್ಕಾರದಲ್ಲೇ ಇರತಕ್ಕಂತಹ ಕೆಲ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದಂತಹ ಸಚಿವರುಗಳು ಅವರು ಈ ವರದಿಯನ್ನು ಎಷ್ಟರ ಮಟ್ಟಿಗೆ ಒಪ್ತಾರೆ ಅಂತಕ್ಕಂಥದ್ದು. ಯಾಕೆಂತಂದರೆ ಮುಂದಿನ ದಿನಗಳಲ್ಲಿ ನೋಡೋದಾದರೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲದರಲ್ಲಿಯೂ ಕೂಡ ಪ್ರಾತಿನಿಧ್ಯವನ್ನು ಕೊಡಬೇಕಾಗತ್ತೆ. ಈ ನೋಡಿ, ಈ ವರದಿಯ ಪ್ರಕಾರನೇ ಈ ಮುಸ್ಲಿಮರ ಮೀಸಲಾತಿ ಈಗ ಎಷ್ಟಿದೆ 4% ಇದೆ. ಅದನ್ನು ಈಗ ಜನಸಂಖ್ಯೆ ಆಧಾರಿತವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಜಾರಿ ಮಾಡಿದ್ದೆ. ಆದರೆ ಅದನ್ನು 8%ಗೆ ಏರಿಕೆ ಆಗಬೇಕು ಅಂತಕ್ಕಂಥದ್ದು ಈ ಆಯೋಗದ ಶಿಫಾರಸು ಇರ್ತಕ್ಕಂಥದ್ದು. ಹಾಗಿದ್ರೆ ನೀವು ಯೋಚನೆ ಮಾಡಿ, 8% ಮೀಸಲಾತಿಯನ್ನು ಮುಸ್ಲಿಮರಿಗೆ ಕೊಟ್ಟಿತ್ತು ಅಂತಂದರೆ ಅಲ್ಲಿ 4% ಇರ್ತಕ್ಕಂಥ ಡಬಲ್ ಆಗುತ್ತೆ. ಇನ್ನು ರಾಜಕೀಯವಾಗಿ ನೋಡೋದಾದರೆ ಕಳೆದ ಬಾರಿ ಕಾಂಗ್ರೆಸ್ನ ಸರ್ಕಾರದಲ್ಲಿ 17 ಜನರಿಗೆ ಟಿಕೆಟನ್ನು ಕೊಟ್ಟಿದ್ರು. ಈ 17 ಜನರ ಪೈಕಿ 9 ಮಂದಿ ಆಯ್ಕೆ ಆದರು. ಮುಂದಿನ ದಿನಗಳಲ್ಲಿ ಎಷ್ಟು ಕೇಳ್ಬೋದು ಆಗಿರೋ ಬರುವಂಥ 2028ರ ಚುನಾವಣೆಗೆ ಒಂದು ವೇಳೆ ಈ ವರದಿಯ ಪ್ರಕಾರ ಏನಾದರೂ ವರದಿಯನ್ನು ಜಾರಿ ಮಾಡಿದೆ ಆದರೆ, ಮಂಡನೆ ಆಗಿದ್ದೆ ಆದರೆ 17 ಟಿಕೆಟ್ ಇರ್ತಕ್ಕಂಥವ್ರು 17 ಮಂದಿ ಇರ್ತಕ್ಕಂಥವ್ರು ಬಹುಶಃ ಮುಂದಿನ ದಿನಗಳಲ್ಲಿ ಈ ಡಬಲ್ ಅಂತಂದರೆ ನಿಮಗೆ ಗೊತ್ತಿರೋ 30-34 ಆಸುಪಾಸಿನಲ್ಲಿ ಟಿಕೆಟನ್ನು ಕೇಳ್ಬೋದು. ಒಂದು ಚಿಕ್ಕ ಒಂದು ಉದಾಹರಣೆ, ಒಂದು ಅರ್ಥ ಆಗುವಂತ ಹೇಳೋದಾದರೆ ನೋಡಿ, ಬೆಂಗಳೂರಲ್ಲಿ ಚಾಮರಾಜಪೇಟೆ ಇರ್ಬೋದು, ಶಾಂತಿನಗರ ಇರ್ಬೋದು, ಇಂಥ ಕ್ಷೇತ್ರಗಳು ಏನಿತ್ತು ಇಲ್ಲಿ ಮುಸ್ಲಿಮರ ಪ್ರಬಲ ಇರ್ತಕ್ಕಂಥದ್ದು ಕೊಟ್ಟರು. ಉದಾಹರಣೆ ಪುಲಿಕೇಶಿ ನಗರ, ಅಲ್ಲಿ ಇರ್ತಕ್ಕಂಥದ್ದು, ಅಲ್ಲಿ ಒಬ್ಬ ಲೀಡರ್ ಇರ್ತಕ್ಕಂಥ ಒಬ್ಬ ಹಿಂದೂ, ಅಲ್ಲಿ ಮುಸ್ಲಿಂ ಜನಸಂಖ್ಯೆ ಈಗ ಜಾಸ್ತಿ ಆಗಿರ್ತಕ್ಕಂಥದ್ದು, ಅಲ್ಲಿ ಮತ್ತೆ ಆ ಕ್ಷೇತ್ರವನ್ನು ಕೂಡ ಮುಸ್ಲಿಮರಿಗೆ ಬಿಟ್ಕೊಡ್ಬೇಕಾದಂಥದ್ದು. ಇದು ರಾಜಕೀಯವಾಗಿ ಒಂದು ಚಿಕ್ಕ ಉದಾಹರಣೆ ಹೇಳೋದಾದ್ರೆ, ಇದೇ ರೀತಿಯಾಗಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಎಲ್ಲ ರೀತಿಯಲ್ಲೂ, ಆರ್ಥಿಕವಾಗಿ ಎಲ್ಲ ರೀತಿಯಲ್ಲಿಯೂ ಕೂಡ ಮುಸ್ಲಿಮರಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು, ಹೆಚ್ಚಿನ ಅಂದರೆ ಮೀಸಲಾತಿ